ಇವತ್ತು ದಲಿತ ಹೆಸರಲ್ಲೇ ಮಂತ್ರಿ ಆದವರು ತಿಂದ ಮೇಲೆ ಕಾಂಗ್ರೆಸ್ಸಿಗೆ ದಲಿತರ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸು ದಲಿತರ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಈ ರೀತಿ ಒಂದು ತಪ್ಪು ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸ ಇವತ್ತು ವಿಧಾನಸಭೆಯಲ್ಲಿ ಮಾಡ್ತಾಯಿದೆ. ನನಗನ್ನಿಸ್ತದೆ ನಾಗೇಂದ್ರ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಸದನ ನಡೀಲಿಕ್ಕೆ ಬಿಡಬೇಕು. ಯಾಕಂದರೆ ಪಾರ್ಲಿಮೆಂಟದಲ್ಲಿ ಯಾವ ರೀತಿ ಕಾಂಗ್ರೆಸ್ಸು ನಿರಂತರವಾಗಿ ಕೇಂದ್ರ ಸರ್ಕಾರವನ್ನು ಅಲ್ಲಿ ಸದನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಅದೇ ಮಾದರಿ ಇಲ್ಲಿ ಕರ್ನಾಟಕದಲ್ಲಿ BJP ಮಾಡ್ತಾಯಿದೆ. ಇಲ್ಲ, ನಿಜ ನೀವು ಹೇಳೋದು ಭಾಳಷ್ಟು ವಿಷಯಗಳದಾವು. ಇವತ್ತು ಬಿಡದಿ ಭೂ ಸ್ವಾಧೀನ ಹಗರಣ ಇರ್ಬೋದು, ನಮ್ಮ KPSCಯಲ್ಲಿ ಆದಂಥ ಹಗರಣ ಇರ್ಬೋದು, ಬರಗಾಲ ಇರ್ಬೋದು, ಅನೇಕ ಸಮಸ್ಯೆಗಳದಾವೆ. ಆದರೆ ಸರ್ಕಾರ ಈ ರೀತಿ ಮೊಂಡುತನವನ್ನು ತನ್ನ ನಿರ್ಣಯ ಮಾಡದೆ ತಕ್ಷಣ ರಾಜೀನಾಮೆ ತಗೊಂಡು ಸದನ ನಡೀಲಿಕ್ಕೆ ಆಡಳಿತ ಪಕ್ಷ ಸಹಕಾರ ಕೊಡಬೇಕನ್ನೋದೇ ನನ್ನ ಆಗ್ರಹ. ಎಲ್ಲರಿಗೂ ತೊಂದರೆ ಆಗಿದೆ. ಈ ನೋಡಿ, ಸದನ ನಾವು ಬಂದಿದ್ದೀವಿ, ಸೋಮವಾರದಿಂದ ಸದನ ನಡೀತಾ ಇಲ್ಲ. ನಮ್ಮ ಕ್ಷೇತ್ರದ ಸಮಸ್ಯೆ, ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆ, ಮೇಲಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಚರ್ಚೆ ಆಗಬೇಕಾಗಿದೆ. ಇಲ್ಲಿ ಬಿಡದಿಯಲ್ಲಿ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾರೆ, ಅಲ್ಲಿ 40 ಲಕ್ಷ ರೂಪಾಯಿನೂ ಕೊಡಲಿಕ್ಕೆ ತಯಾರಿಲ್ಲ ಉತ್ತರ ಕರ್ನಾಟಕಕ್ಕೆ. ಇವೆಲ್ಲ ಚರ್ಚೆಗಳು ಆಗಬೇಕಾಗಿದೆ. ಆದರೆ ಸರ್ಕಾರ ಒಂದು ಇದನ್ನು ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಆ ಸದನ ನಡಿಬಾರ್ದು, ಯಾವುದೂ ಚರ್ಚೆ ಆಗಬಾರ್ದು. ಎಲ್ಲ ಬಿಡದಿ ಬಗ್ಗೆ ಮುಖ್ಯಮಂತ್ರಿಗೆ ನೈತಿಕತೆ ಉಳಿದಿಲ್ಲ. ಮುಖ್ಯಮಂತ್ರಿಗಳು ಬಿಡದಿಯಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವಂಥ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಮುಚ್ಚಿ ಹಾಕಲಿಕ್ಕೆ ಈ ಕಾರ್ಯತಂತ್ರವನ್ನು ಕಾಂಗ್ರೆಸ್ ಮಾಡಿದೆ. ಹಾಂ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರರಿದ್ದರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,90,000 ಮತದಾರರಾಗಿದ್ದಾರೆ. ಈ ರೀತಿ ಎಲ್ಲ ಕಡೆಯೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIRದಲ್ಲಿ ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ಇಲ್ಲ, ಹಾಗೇನಿಲ್ಲ. ಕೆಲವೊಂದು ಕಡೆ BLOಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಮನೆಗೆ ಹೋಗಿ ಫಾರ್ಮ್ ಕೊಡಬೇಕಾಗಿದ್ದನ್ನು ಅವ್ರು ಕೊಡ್ತಾ ಇಲ್ಲ. ಅಲ್ಲೇ ಒಂದೇ ಕಡೆ ಕೂತು ಕೆಲವೊಂದು ಶಾಸಕರ ಒತ್ತಡದ ಮೇರೆಗೆ SIR ಸರಿ ಆಗ್ತಾ ಇಲ್ಲ. ಕೇಂದ್ರ ಚುನಾವಣಾ ಆಯೋಗ ಇನ್ನೊಂದು ತಿಂಗಳ ವಿಸ್ತರಿಸಿ ಸಂಪೂರ್ಣ ಮನೆಗೆ ಹೋಗಿ ಫಾರ್ಮ್ ಕೊಟ್ಟು ಮನೆಗೆ ಹೋಗಿ ಸರ್ವೆ ಮಾಡಿ ಯಾರು ಜೀವಂತ ಇದ್ದಾರೆ, ಯಾರು ಅರ್ಹ ಮತದಾರರಿದ್ದಾರೆ ಆ ಪಟ್ಟಿಗೆ ಸೇರಿಸುವಂಥ ಕೆಲಸ ಚುನಾವಣಾ ಆಯೋಗ ಮಾಡಬೇಕು.